ಯಾವ ಹಂತಕ್ಕೆ ಬಂದಿದೆ ತನಿಖೆ? 20 ಜನರು ಸದ್ಯಕ್ಕೆ ಅರೆಸ್ಟ್ ಆಗಿದ್ದಾರೆ. 1000 ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಲಕ್ಷ್ಮಣ್ ಅವರು ಅಮಾಯಕರಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಪೊಲೀಸರ ಮೇಲೆ ಒತ್ತಡ ಇದೆಯಾ ಇಲ್ವಾ? ಓವರ್ ಆಲ್ ಆಗಿ ಈ ಕ್ಷಣದ ಅಪ್ಡೇಟ್ ಏನಿದೆ? ನಾಗೇಂದ್ರ ಬಾಬು, ಈಗಾಗಲೇ ಇದು ಘಟನೆ ನಡೆದು ಒಂದು ವಾರ ಕಳೀತಾ ಇದೆ. ಈ ಘಟನೆಯಲ್ಲಿ ಸುಮಾರು 1,000 ಏನು ಮುಸ್ಲಿಂ ಯುವಕರ ಮೇಲೆ ಕೂಡ ಎಫ್ಐಆರ್ ದಾಖಲಾಗಿರುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಒಂದು ಪ್ರಕರಣ ಭಾಳ ಅತ್ಯಂತ ಸ್ಲೋ ಆಗಿ ನಡೀತಾ ಇರುವಂಥದ್ದು. ಯಾಕಂತಂದರೆ ಕೇವಲ ಒಂದು ವಾರದಲ್ಲಿ ಕೇವಲ 20 ಜನರು ಮಾತ್ರ ಬಂಧಿಸಿದ್ದಾರೆ. ಜೊತೆಗೆ ಈಗಾಗಲೇ CCTV ದೃಶ್ಯಗಳ ಆಧಾರದ ಮೇಲೆ ಕೆಲವರನ್ನು ಕೂಡ ಮಾರ್ಕ್ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಈಗಾಗಲೇ ಮೈಸೂರು ಬಿಟ್ಟು ಹೊರಗಡೆಗೆ ತೆರಳಿದ್ದಾರೆ. ಅವರನ್ನು ಕೂಡ ಬಲವಿಸೋದಕ್ಕೆ ಪೊಲೀಸರು ಕೂಡ ನಾವು ಸಾಕಷ್ಟು ಶ್ರಮ ಹಾಕ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಯಾವ ರೀತಿಗೆ ಶ್ರಮ ಆಗ್ತಾ ಇಲ್ಲೂ ಕೂಡ ನಿಜಕ್ಕೂ ಕೂಡ ಅರ್ಥ ಆಗ್ತಾ ಇಲ್ಲ. ಯಾಕಂತಂದರೆ ಒಂದು ವಾರ ಕಳೆದರೂ ಕೂಡ ಅವರೆಲ್ಲರೂ ಮೈಸೂರು ಬಿಟ್ಟು ಹೋಗಿದ್ದಾರೆ. ಕೆಲವರು ಮೊಬೈಲ್ಗಳನ್ನು ಮನೆಯಲ್ಲಿ ಬಿಟ್ಟು ಹೋಗಿದ್ದಾರೆ. ಅವ್ರು ಯಾರನ್ನು ಕೂಡ ಪತ್ತೆ ಹಚ್ಚೋಕ್ಕೆ ಕೂಡ CCTV ಪೊಲೀಸರ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಇದರಲ್ಲಿ ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥದ್ದು ಪೊಲೀಸರ ಮೇಲೆ ಸಾಕಷ್ಟು ಒತ್ತಡ ಇರುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪೊಲೀಸರಿಗೆ ಈ ಒಂದು ಪ್ರಕರಣದಲ್ಲಿ ಫ್ರೀ ಹ್ಯಾಂಡ್ ಆಗಿ ತನಿಖೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂತಂದರೆ 1,000 ಯುವಕರು ಇದ್ದರು ಅಂತೇಳಿ ಎಫ್ಐಆರಲ್ಲಿ ಅವರೇ ಉಲ್ಲೇಖ ಮಾಡಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಕೇವಲ 20 ಜನರ ಮಾತ್ರ ಬಂಧನ ಮಾಡಿರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ತಮ್ಮ ಸಹೋದ್ಯೋಗಿಗಳ ಮೇಲೆ ಹಲ್ಲೆ ಆದರೂ ಕೂಡ ಪೊಲೀಸರು ಎಲ್ಲೋ ಒಂದು ಕಡೆ ಪ್ರೆಷರ್ ಇರ್ಬೋದು, ಜೊತೆಗೆ ಜನಪ್ರತಿನಿಧಿಗಳ ಒತ್ತಾಯಕ್ಕೆ ಹೊಳಿದು ಎಲ್ಲೋ ಒಂದು ಕಡೆ ಈ ಒಂದು ಪ್ರಕರಣವನ್ನು ಅತ್ಯಂತ ಸ್ಲೋ ಆಗಿ ನಡೆಸ್ತಾ ಇರುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಏನೋ ನಿಜಕ್ಕೂ ಕೊಲ್ಲು ತೂರಾಟ ಮಾಡಿರುವಂಥವ್ರನ್ನ ಕೆಲವರನ್ನ ಈಗಾಗಲೇ ಮಾರ್ಕ್ ಮಾಡಿದ್ದಾರೆ. ಏನೋ ಮುಷ್ತಾಕ್ ಏನೋ ಮೌಲ್ವಿ ಮುಷ್ತಾಕ್ ಅಂತೇಳಿ, ಜೊತೆಗೆ SDPI ಕಾರ್ಯಕರ್ತರಾಗಿರುವಂಥ ಅಬ್ಜಾದ್ ಇದ್ದಾರೆ. ಆತ ಜೊತೆಗೆ ಇನ್ನಷ್ಟು ಸುಮಾರು ಒಂದು 10ಕ್ಕೂ ಹೆಚ್ಚು ಜನರನ್ನ ಈಗಾಗಲೇ ಮಾರ್ಕ್ ಮಾಡಿದ್ದಾರೆ. ಅವರು ಕೂಡ ಇನ್ನೂ ಕೂಡ ಪೊಲೀಸರ ಕೈಗೆ ಸಿಕ್ಕಿಲ್ಲ. ಅಲ್ಲಿಗೆ ಪೊಲೀಸರ ಕೈಗೂ ಸಿಗದಂತೆ ಅವ್ರು ಯಾವ ರೀತಿಯಾಗಿ ಎಸ್ಕೇಪ್ ಆಗಿದ್ದಾರೆ ಅಂತ ನಿಜಕ್ಕೂ ಕೂಡ ಈ ಒಂದು ಪ್ರಕರಣ ಸಾಕಷ್ಟು ಸಂಶಯವನ್ನು ಹುಟ್ಟಾಗ್ತಾ ಇದೆ. ಸೊ ಮುಂದಿನ ದಿನಗಳಾದರೂ ಕೂಡ ಈ ಒಂದು ಪ್ರಕರಣದಲ್ಲಿ ಪೊಲೀಸರಿಗೆ ಫ್ರೀ ಹ್ಯಾಂಡ್ಸ್ ಕೊಟ್ಟಿದ್ದೇ ಆದಲ್ಲಿ ಅವರು ಪೊಲೀಸರು ತಮ್ಮ ಕರ್ತವ್ಯ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿವರೆಗೂ ಕೂಡ ಈ ಪ್ರಕರಣ ಇದೇ ರೀತಿ 2-3 ಅರೆಸ್ಟ್ ಮಾಡಿಕೊಂಡು ಎಲ್ಲೋ ಒಂದು ಕಡೆ ಪ್ರಕರಣವನ್ನು ಮುಚ್ಚಿ ಹಾಕುವಂತಹ ಕೆಲಸಗಳು ಭಾಳ ಸ್ಪಷ್ಟವಾಗಿ ನಡೀತಾ ಇರುವಂಥದ್ದು ಗೊತ್ತಾಗ್ತಾ ಇದೆ. ನಾಗೇಂದ್ರ ಬಾಬು, ಒಂದು ಆಡಿಯೋ ಕೂಡ ಎಕ್ಸ್ಕ್ಲೂಸಿವ್ ಆಗಿ ನಮ್ಗೆ ಸಿಕ್ಕಿತ್ತು. ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಆ ಆಡಿಯೋದಲ್ಲಿ ಅವನು ಯಾವನೋ ಒಬ್ಬ ಅವರ ಸ್ನೇಹಿತರಿಗೆ ಹೇಳ್ತಾ ಇರೋದು, ಎಲ್ಲ ಗ್ರೂಪ್ಗಳಲ್ಲಿ ಶೇರ್ ಮಾಡ್ತಾ ಇರೋದು, ಈ ತರ ಕ್ರೈಮ್ ಬ್ರಾಂಚ್ ಇಂದ ನನಗೊಂದು ಮೆಸೇಜ್ ಬಂದಿದೆ, ನೀವು ಏನೆಲ್ಲ ಸ್ಟೇಟಸ್ ಇಟ್ಟಿದ್ದೀರಿ, ಸ್ಟೋರಿ ಇಟ್ಟಿದ್ದೀರಿ, ಅದನ್ನ ಡಿಲೀಟ್ ಮಾಡಿಬಿಡಿ, ನಮಗೆ ಮೆಸೇಜ್ ಬಂದಿದೆ, ಇಲ್ಲ ಅಂದ್ರೆ ಸಮಸ್ಯೆ ಆಗುತ್ತೆ, ಎಲ್ಲರನ್ನು ಎತ್ಕೊಂಡು ಹೋಗ್ತಾ ಇದ್ದಾರೆ, ಡಿಲೀಟ್ ಮಾಡಿಬಿಡಿ ಅಂತ. ಆ ರೀತಿ ಪೊಲೀಸ್ ಇಲಾಖೆಯಲ್ಲೇ ಇದ್ಕೊಂಡವರು ಮಾಹಿತಿ ಕೊಟ್ಟಿದ್ದು ಇವರೆಲ್ಲರೂ ಎಸ್ಕೇಪ್ ಆಗೋದಕ್ಕೆ ಸಹಾಯ ಆಯ್ತಾ ಅನ್ನುವಂತ ಒಂದು ನೇರವಾದ ಪ್ರಶ್ನೆ, ಒಂದು ಅನುಮಾನ. ವಿನೋದ್, ಶ್ರೀಪಾದ್, ಭಾಳ ಸ್ಪಷ್ಟ. ಯಾಕಂತಂದರೆ ಈಗಾಗಲೇ ಏನು ಘಟನೆ ನಡೆದಂತಹ ಮರುದಿನ ಸಾಕಷ್ಟು ಜನರು ಕೂಡ ಈ ಒಂದು ಏನು ಕಲ್ಲು ತೂರಾಟ ಮಾಡುವಂತಹ ದೃಶ್ಯಗಳಿರ್ಬೋದು, ಜೊತೆಗೆ ಪೊಲೀಸ್ ಠಾಣೆ ಮುಂಭಾಗದಲ್ಲಿದ್ದಂತಹ ದೊಡ್ಡ ಮಟ್ಟದ ಏನು ಬಾಂಬ್ ಏನಿತ್ತು ಆ ಒಂದು ವಿಡಿಯೋವನ್ನು ಕೂಡ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ, ಇನ್ಸ್ಟಾಗ್ರಾಮ್ಗಳಿರ್ಬೋದು, ಫೇಸ್ಬುಕ್ಗಳಲ್ಲಿ ಹಾಕೊಂಡಿದ್ರು. ಸೊ ಇದೆಲ್ಲ ಆಧಾರವಾಗಿ ಇಟ್ಕೊಂಡು ಕೂಡ CCTV ಪೊಲೀಸರು ಎಲ್ಲರ ಮೇಲೂ ಕಣ್ಣನ್ನು ಇಟ್ಟು ಕೆಲವರನ್ನು ಕೂಡ ವಶಕ್ಕೆ ಪಡೆಯುವಂತಹ ಕೆಲಸಗಳಾಗಿತ್ತು. ಇದಾದ ಬಳಿಕ ಒಬ್ಬ ಯುವಕ ಏನು ಮಾಡಿದ್ದಾನೆ, ಸೊ ಈ ರೀತಿಯಾಗಿ ಪೊಲೀಸರು ಕೂಡ CCTV ಪೊಲೀಸರು ಕೂಡ ಎಲ್ಲರೂ ವಶಕ್ಕೆ ಪಡಿತಾ ಇದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಆ ಒಂದು ಆಡಿಯೋ ಮತ್ತು ಏನೋ ಯಾರೆಲ್ಲ ಕೂಡ ಸ್ಟೋರೀಸ್ಗಳು ಹಾಕೊಂಡಿದೆ ಎಲ್ಲರೂ ಕೂಡ ಡಿಲೀಟ್ ಮಾಡಬೇಕು ಅಂತೇಳಿ ಒಂದು ಆಡಿಯೋವನ್ನು ಸುಮಾರು 50,000 ಜನರಿಗೆ ಪಾಸ್ ಮಾಡಿದ್ದಾರೆ ಅಂತೇಳಿ ಈಗಾಗಲೇ ಪೊಲೀಸ್ ಮೂಲಗಳು ಕೂಡ ಮಾಹಿತಿಗಳು ಕೊಡ್ತಾ ಇದೆ. ಸೊ ಅಷ್ಟರ ಮಟ್ಟಿಗೆ ಇವರು ಪ್ಲ್ಯಾನ್ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ. ಯಾಕಂತಂದರೆ ಗಲಾಟೆ ಮಾಡೋದಕ್ಕೂ ಕೂಡ ಒಂದು ರೀತಿಯಾದಂತಹ ದೊಡ್ಡ ಮಟ್ಟದ ಪ್ಲ್ಯಾನ್ ಮಾಡಿಕೊಟ್ಟಿರುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಇದೇ ರೀತಿ ಯಾವ ರೀತಿಯಾಗಿ ಎಸ್ಕೇಪ್ ಆಗಬೇಕು ಅನ್ನೋದು ಕೂಡ ಈಗಾಗಲೇ ಎಲ್ಲೋ ಒಂದು ಕಡೆ ಒಂದು ಆಡಿಯೋನ ಎಲ್ಲ ಕಡೆಗೂ ಅವರ ಯಾವ್ಯಾವ ಗ್ರೂಪ್ಗಳಿದ್ದೋ ಆ ಎಲ್ಲ ಗ್ರೂಪ್ಗಳು ಶೇರ್ ಮಾಡೋ ಮೂಲಕವಾಗಿ ಎಲ್ಲೋ ಒಂದು ಕಡೆ ಎಲ್ಲರೂ ಕೂಡ ಮೈಸೂರು ಬಿಟ್ಟು ಹೊರ ಭಾಗಗಳಿಗೆ ತೆರಳುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅವರನ್ನು ಹಿಡಿಯೋದಕ್ಕೆ ಪೊಲೀಸರಿಗೆ ದೊಡ್ಡ ಕೆಲಸ ಅಂತೂ ಇಲ್ಲವೇ ಇಲ್ಲ. ಅವರಿಗೆ ಅಂಟಿನಲ್ಲೇ ಅವರಿಗೆ ಫ್ರೀ ಹ್ಯಾಂಡ್ಸ್ ಕೊಡೋ ತನಕ ಕೂಡ ಎಲ್ಲಿವರೆಗೂ ಪೊಲೀಸರ ಮೇಲೆ ದೊಡ್ಡ ಮಟ್ಟದ ಪ್ರೆಷರ್ ಇರುತ್ತೆ ಅಲ್ಲಿವರೆಗೂ ಕೂಡ ಈ ಒಂದು ಪ್ರಕರಣದಲ್ಲಿ ಇದೇ ರೀತಿಯಾದಂತಹ ತನಿಖೆ ಮುಂದುವರಿಯುತ್ತೆ. ಈ ಒಂದು ತನಿಖೆಯಲ್ಲಿ ನಿಜಕ್ಕೂ ಕೂಡ ನಮಗೆ ಸ್ಪಷ್ಟವಾದಂತಹ ಕಾರಣ ತಿಳಿದು ಬರುತ್ತೆ. ಗಲಾಟೆಗೆ ಯಾರು ಕಾರಣ ಅನ್ನೋದು ಕೂಡ ಇಲ್ಲಿವರೆಗೂ ಹೇಳೋದಕ್ಕಾಗ. ಯಾಕಂತಂದರೆ ಪೊಲೀಸರು ಕೂಡ ಆ ರೀತಿಯಾದಂತಹ ತನಿಖೆ ನಡೆಸ್ತಾ ಇಲ್ಲ. ಅವರು ಕೂಡ ಏನೋ ಎಲ್ಲೋ ಒಂದು ಕಡೆ ತನಿಖೆ ನಡೆಸ್ತಾ ಇದ್ದೀವಿ, ಒಬ್ಬರನ್ನ ಇಬ್ಬರನ್ನ ಅರೆಸ್ಟ್ ಮಾಡುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಭಾಳ ಸ್ಪಷ್ಟವಾಗಿ DCP ಅವರ ಕಾರ್ಯದಲ್ಲಿರುವಂತಹ ಯುವಕರ ತಂಡ ಇದೆ, ಜೊತೆಗೆ ಅವತ್ತು ಸೇರಿದಂತಹ ಒಂದು ದೊಡ್ಡ ಮಟ್ಟದ ಕ್ರೌಡ್ ಏನಿತ್ತು ಅದರ ವಿಡಿಯೋಸ್ಗಳಿದೆ. ಎಲ್ಲರಿಗೂ ಕೂಡ ಒಂದು ಫೋಟೋಸ್ಗಳ ತೋರಿಸ್ತಾ ಹೋಗೋದಾದ್ರೆ ಎಲ್ಲರಿಗೂ ಕೂಡ ಅವ್ರು ಎಲ್ಲಿದ್ರು ಯಾವ ಹಂತಕ್ಕೆ ಬಂದಿದೆ ತನಿಖೆ? 20 ಜನರು ಸದ್ಯಕ್ಕೆ ಅರೆಸ್ಟ್ ಆಗಿದ್ದಾರೆ. 1000 ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ.
ಲಕ್ಷ್ಮಣ್ ಅವರು ಅಮಾಯಕರಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಪೊಲೀಸರ ಮೇಲೆ ಒತ್ತಡ ಇದೆಯಾ ಇಲ್ವಾ, ಓವರ್ ಆಲ್ ಆಗಿ ಈ ಕ್ಷಣದ ಅಪ್ಡೇಟ್ ಏನಿದೆ? ನಾಗೇಂದ್ರ ಬಾಬು, ಈಗಾಗಲೇ ಘಟನೆ ನಡೆದು ಒಂದು ವಾರ ಕಳೀತಾ ಇದೆ. ಈ ಘಟನೆಯಲ್ಲಿ ಸುಮಾರು 1,000 ಏನು ಮುಸ್ಲಿಂ ಯುವಕರ ಮೇಲೆ ಕೂಡ FIR ದಾಖಲಾಗಿರುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಒಂದು ಪ್ರಕರಣ ಭಾಳ ಅತ್ಯಂತ ಸ್ಲೋ ಆಗಿ ನಡೀತಾ ಇರುವಂಥದ್ದು. ಯಾಕಂತಂದರೆ ಕೇವಲ ಒಂದು ವಾರದಲ್ಲಿ ಕೇವಲ 20 ಜನರು ಮಾತ್ರ ಬಂಧಿಸಿದ್ದಾರೆ. ಜೊತೆಗೆ ಈಗಾಗಲೇ CCTV ದೃಶ್ಯಗಳ ಆಧಾರದ ಮೇಲೆ ಕೆಲವರನ್ನು ಕೂಡ ಮಾರ್ಕ್ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಈಗಾಗಲೇ ಮೈಸೂರು ಬಿಟ್ಟು ಹೊರಗಡೆಗೆ ತೆರಳಿದ್ದಾರೆ. ಅವರನ್ನು ಕೂಡ ಬಲವಿಸೋದಕ್ಕೆ ಪೊಲೀಸರು ಕೂಡ ನಾವು ಸಾಕಷ್ಟು ಶ್ರಮ ಆಗ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಯಾವ ರೀತಿಗೆ ಶ್ರಮ ಆಗ್ತಾ ಇಲ್ಲ ಕೂಡ ನಿಜಕ್ಕೂ ಕೂಡ ಅರ್ಥ ಆಗ್ತಾ ಇಲ್ಲ. ಯಾಕಂತಂದರೆ ಒಂದು ವಾರ ಕಳೆದ್ರೂ ಕೂಡ ಅವರೆಲ್ಲರೂ ಮೈಸೂರು ಬಿಟ್ಟು ಹೋಗಿದ್ದಾರೆ. ಕೆಲವರು ಮೊಬೈಲ್ಗಳನ್ನು ಮನೆಯಲ್ಲಿ ಬಿಟ್ಟು ಹೋಗಿದ್ದಾರೆ. ಅವ್ರು ಯಾರನ್ನು ಕೂಡ ಪತ್ತೆ ಹಚ್ಚೋಕ್ಕೆ ಕೂಡ CCTV ಪೊಲೀಸರ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಇದರಲ್ಲಿ ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥದ್ದು ಪೊಲೀಸರ ಮೇಲೆ ಸಾಕಷ್ಟು ಒತ್ತಡ ಇರುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪೊಲೀಸರಿಗೆ ಈ ಒಂದು ಪ್ರಕರಣದಲ್ಲಿ ಫ್ರೀ ಹ್ಯಾಂಡ್ ಆಗಿ ತನಿಖೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂತಂದರೆ 1,000 ಯುವಕರು ಇದ್ದರು ಅಂತೇಳಿ FIR ಅವರೇ ಉಲ್ಲೇಖ ಮಾಡಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಕೇವಲ 20 ಜನರ ಮಾತ್ರ ಬಂಧನ ಮಾಡಿರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ತಮ್ಮ ಸಹೋದ್ಯೋಗಿಗಳ ಮೇಲೆ ಹಲ್ಲೆ ಆದರೂ ಕೂಡ ಪೊಲೀಸರು ಎಲ್ಲೋ ಒಂದು ಕಡೆ ಪ್ರೆಷರ್ ಇರ್ಬೋದು, ಜೊತೆಗೆ ಜನಪ್ರತಿನಿಧಿಗಳ ಒತ್ತಾಯಕ್ಕೆ ಒಳ್ಳಿದು ಎಲ್ಲ ಒಂದು ಕಡೆ ಈ ಒಂದು ಪ್ರಕರಣವನ್ನು ಅತ್ಯಂತ ಸ್ಲೋ ಆಗಿ ನಡೆಸ್ತಾ ಇರುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ನಿಜಕ್ಕೂ ಕೊಲ್ಲು ತೂರಾಟ ಮಾಡಿರುವಂಥವ್ರನ್ನ ಕೆಲವರನ್ನ ಈಗಾಗಲೇ ಮಾರ್ಕ್ ಮಾಡಿದ್ದಾರೆ. ಏನೋ ಮುಷ್ತಾಕ್ ಮೌಲ್ವಿ ಮುಷ್ತಾಕ್ ಅಂತೇಳಿ, ಜೊತೆಗೆ SDP ಕಾರ್ಯಕರ್ತರಾಗಿರುವಂಥ ಅಬ್ಜಾದ್ ಇದ್ದಾರೆ ಆತ, ಜೊತೆಗೆ ಇನ್ನಷ್ಟು ಸುಮಾರು ಒಂದು 10ಕ್ಕೂ ಹೆಚ್ಚು ಜನರನ್ನ ಈಗಾಗಲೇ ಮಾರ್ಕ್ ಮಾಡಿದ್ದಾರೆ. ಅವರು ಕೂಡ ಇನ್ನೂ ಕೂಡ ಪೊಲೀಸರ ಕೈಗೆ ಸಿಕ್ಕಿಲ್ಲ. ಅಲ್ಲಿಗೆ ಪೊಲೀಸರ ಕೈಗೂ ಸಿಗದಂತೆ ಅವ್ರು ಯಾವ ರೀತಿಯಾಗಿ ಎಸ್ಕೇಪ್ ಆಗಿದ್ದಾರೆ ಅಂತ ನಿಜ ಕೂಡ ಈ ಒಂದು ಪ್ರಕರಣ ಸಾಕಷ್ಟು ಸಂಶಯವನ್ನು ಹುಟ್ಟಾಗ್ತಾ ಇದೆ. ಸೊ ಮುಂದಿನ ದಿನಗಳಾದರೂ ಕೂಡ ಈ ಒಂದು ಪ್ರಕರಣದಲ್ಲಿ ಪೊಲೀಸರಿಗೆ ಫ್ರೀ ಹ್ಯಾಂಡ್ಸ್ ಕೊಟ್ಟಿದ್ದೇ ಆದಲ್ಲಿ ಅವರು ಪೊಲೀಸರು ತಮ್ಮ ಕರ್ತವ್ಯ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿವರೆಗೂ ಕೂಡ ಈ ಪ್ರಕರಣ ಇದೇ ರೀತಿ 2-3 ಅರೆಸ್ಟ್ ಮಾಡಿಕೊಂಡು ಎಲ್ಲೋ ಒಂದು ಕಡೆ ಪ್ರಕರಣವನ್ನು ಮುಚ್ಚಿ ಹಾಕುವಂತಹ ಕೆಲಸಗಳು ಭಾಳ ಸ್ಪಷ್ಟವಾಗಿ ನಡೀತಾ ಇರುವಂಥದ್ದು ಗೊತ್ತಾಗ್ತಾ ಇದೆ. ನಾಗೇಂದ್ರ ಬಾಬು, ಒಂದು ಆಡಿಯೋ ಕೂಡ ಎಕ್ಸ್ಕ್ಲೂಸಿವ್ ಆಗಿ ನಮ್ಗೆ ಸಿಕ್ಕಿತ್ತು. ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಆ ಆಡಿಯೋದಲ್ಲಿ ಅವನು ಯಾವನೋ ಒಬ್ಬ ಅವರ ಸ್ನೇಹಿತರಿಗೆ ಹೇಳ್ತಾ ಇರೋದು, ಎಲ್ಲ ಗ್ರೂಪ್ಗಳಲ್ಲಿ ಶೇರ್ ಮಾಡ್ತಾ ಇರೋದು, ಈ ತರ ಕ್ರೈಮ್ ಬ್ರಾಂಚ್ ಇಂದ ನನಗೊಂದು ಮೆಸೇಜ್ ಬಂದಿದೆ, ನೀವು ಏನೆಲ್ಲ ಸ್ಟೇಟಸ್ ಇಟ್ಟಿದ್ದೀರಿ, ಸ್ಟೋರಿ ಇಟ್ಟಿದ್ದೀರಿ, ಅದನ್ನ ಡಿಲೀಟ್ ಮಾಡಿಬಿಡಿ, ನಮಗೆ ಮೆಸೇಜ್ ಬಂದಿದೆ, ಇಲ್ಲ ಅಂದ್ರೆ ಸಮಸ್ಯೆ ಆಗುತ್ತೆ, ಎಲ್ಲರನ್ನು ಎತ್ಕೊಂಡು ಹೋಗ್ತಾ ಇದ್ದಾರೆ, ಡಿಲೀಟ್ ಮಾಡಿಬಿಡಿ ಅಂತ. ಆ ರೀತಿ ಪೊಲೀಸ್ ಇಲಾಖೆಯಲ್ಲೇ ಇದ್ಕೊಂಡವರು ಮಾಹಿತಿ ಕೊಟ್ಟಿದ್ದು ಇವರೆಲ್ಲರೂ ಎಸ್ಕೇಪ್ ಆಗೋದಕ್ಕೆ ಸಹಾಯ ಆಯ್ತಾ ಅನ್ನುವಂಥ ಒಂದು ನೇರವಾದ ಪ್ರಶ್ನೆ, ಒಂದು ಅನುಮಾನ. ವಿನೋದ್, ಶ್ರೀಪಾದ್, ಭಾಳ ಸ್ಪಷ್ಟ. ಯಾಕಂತಂದರೆ ಈಗಾಗಲೇ ಘಟನೆ ನಡೆದಂತಹ ಮರುದಿನ ಸಾಕಷ್ಟು ಜನರು ಕೂಡ ಈ ಒಂದು ಕಲ್ಲು ತೂರಾಟ ಮಾಡುವಂತಹ ದೃಶ್ಯಗಳಿರ್ಬೋದು, ಜೊತೆಗೆ ಪೊಲೀಸ್ ಠಾಣೆ ಮುಂಭಾಗದಲ್ಲಿದ್ದಂತಹ ದೊಡ್ಡ ಮಟ್ಟದ ಬಾಂಬ್ ಏನಿತ್ತು ಆ ಒಂದು ವಿಡಿಯೋನು ಕೂಡ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ, ಇನ್ಸ್ಟಾಗ್ರಾಮ್ಗಳಿರ್ಬೋದು, ಫೇಸ್ಬುಕ್ಗಳಲ್ಲಿ ಹಾಕೊಂಡಿದ್ರು. ಸೊ ಇದೆಲ್ಲ ಆಧಾರವಾಗಿ ಇಟ್ಕೊಂಡು ಕೂಡ CCTV ಪೊಲೀಸರು ಎಲ್ಲರ ಮೇಲೂ ಕಣ್ಣನ್ನು ಇಟ್ಟು ಕೆಲವರನ್ನು ಕೂಡ ವಶಕ್ಕೆ ಪಡೆಯುವಂತಹ ಕೆಲಸಗಳಾಗಿತ್ತು. ಇದಾದ ಬಳಿಕ ಒಬ್ಬ ಯುವಕ ಏನು ಮಾಡಿದ್ದಾನೆ, ಸೊ ಈ ರೀತಿಯಾಗಿ ಪೊಲೀಸರು ಕೂಡ CCTV ಪೊಲೀಸರು ಕೂಡ ಎಲ್ಲರೂ ವಶಕ್ಕೆ ಪಡಿತಾ ಇದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಆ ಒಂದು ಆಡಿಯೋ ಮತ್ತು ಯಾರೆಲ್ಲ ಕೂಡ ಸ್ಟೋರೀಸ್ಗಳು ಹಾಕೊಂಡಿದೆ ಎಲ್ಲರೂ ಕೂಡ ಡಿಲೀಟ್ ಮಾಡಬೇಕು ಅಂತೇಳಿ ಒಂದು ಆಡಿಯೋವನ್ನು ಸುಮಾರು 50,000 ಜನರಿಗೆ ಪಾಸ್ ಮಾಡಿದ್ದಾರೆ ಅಂತೇಳಿ ಈಗಾಗಲೇ ಪೊಲೀಸ್ ಮೂಲಗಳು ಕೂಡ ಮಾಹಿತಿಗಳು ಕೊಡ್ತಾ ಇದೆ. ಸೊ ಅಷ್ಟರ ಮಟ್ಟಿಗೆ ಇವರು ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದ್ದಾರೆ. ಯಾಕಂತಂದರೆ ಗಲಾಟೆ ಮಾಡೋದಕ್ಕೂ ಕೂಡ ಒಂದು ರೀತಿಯಾದಂತಹ ದೊಡ್ಡ ಮಟ್ಟದ ಪ್ಲಾನ್ ಮಾಡಿಕೊಟ್ಟಿರುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಇದೇ ರೀತಿ ಯಾವ ರೀತಿಯಾಗಿ ಎಸ್ಕೇಪ್ ಆಗಬೇಕು ಅನ್ನೋದು ಕೂಡ ಈಗಾಗಲೇ ಎಲ್ಲೋ ಒಂದು ಕಡೆ ಒಂದು ಆಡಿಯೋನ ಎಲ್ಲ ಕಡೆಗೂ ಅವರ ಯಾವ್ಯಾವ ಗ್ರೂಪ್ಗಳಿದ್ದೋ ಎಲ್ಲ ಗ್ರೂಪ್ಗಳು ಶೇರ್ ಮಾಡೋ ಮೂಲಕವಾಗಿ ಎಲ್ಲೋ ಒಂದು ಕಡೆ ಎಲ್ಲರೂ ಕೂಡ ಮೈಸೂರು ಬಿಟ್ಟು ಹೊರ ಭಾಗಗಳಿಗೆ ತೆರಳುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅವರೆಲ್ಲ ಹಿಡಿಯೋದಕ್ಕೆ ಪೊಲೀಸರಿಗೆ ದೊಡ್ಡ ಕೆಲಸ ಅಂತೂ ಇಲ್ಲವೇ ಇಲ್ಲ. ಅವರಿಗೆ ಅಂಟಿನಲ್ಲೇ ಅವರಿಗೆ ಫ್ರೀ ಹ್ಯಾಂಡ್ಸ್ ಕೊಡೋ ತನಕ ಕೂಡ ಎಲ್ಲಿವರೆಗೂ ಪೊಲೀಸರ ಮೇಲೆ ದೊಡ್ಡ ಮಟ್ಟದ ಪ್ರೆಷರ್ ಇರುತ್ತೆ ಅಲ್ಲಿವರೆಗೂ ಕೂಡ ಈ ಒಂದು ಪ್ರಕರಣದಲ್ಲಿ ಇದೇ ರೀತಿಯಾದಂತಹ ತನಿಖೆ ಮುಂದುವರಿಯುತ್ತೆ. ಈ ಒಂದು ತನಿಖೆ ನಿಜಕ್ಕೂ ಕೂಡ ನಮಗೆ ಸ್ಪಷ್ಟವಾದಂತಹ ಕಾರಣ ತಿಳಿದು ಬರುತ್ತೆ. ಗಲಾಟೆಗೆ ಯಾರು ಕಾರಣ ಅನ್ನೋದು ಕೂಡ ಇಲ್ಲಿವರೆಗೂ ಹೇಳೋದಕ್ಕಾಗ. ಯಾಕಂತಂದರೆ ಪೊಲೀಸರು ಕೂಡ ಆ ರೀತಿಯಾದಂತಹ ತನಿಖೆ ನಡೆಸ್ತಾ ಇಲ್ಲ. ಅವರು ಕೂಡ ಎಲ್ಲೋ ಒಂದು ಕಡೆ ತನಿಖೆ ನಡೆಸ್ತಾ ಇದ್ದೀವಿ, ಇಬ್ಬರನ್ನ ಅರೆಸ್ಟ್ ಮಾಡುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಭಾಳ ಸ್ಪಷ್ಟವಾಗಿ DCP ಅವರ ಕಾರ್ಯದಲ್ಲಿ ಹಿಡಿದಂತಹ ಯುವಕರ ತಂಡ ಇದೆ, ಜೊತೆಗೆ ಅವತ್ತು ಸೇರಿದಂತಹ ಒಂದು ದೊಡ್ಡ ಮಟ್ಟದ ಕ್ರೌಡ್ ಏನಿತ್ತು ಅದರ ವಿಡಿಯೋಸ್ಗಳಿದೆ. ಎಲ್ಲರಿಗೂ ಕೂಡ ಒಂದು ಫೋಟೋಸ್ಗಳ ತೋರಿಸ್ತಾ ಹೋಗೋದಾದ್ರೆ ಎಲ್ಲರಿಗೂ ಕೂಡ ಅವ್ರು ಎಲ್ಲಿದ್ರು